ಕಲ್ಯಾಣಿ ಅಂದ್ರೇನೆ ಕಾನ್ಫಿಡೆನ್ಸ್. ಅವಳಿಗೆ ನಾನು ಬೇಕು ಅಂತಾನೆ ಇವತ್ತು ನೋವು ಮಾಡಿದೆ. ಯಾಕೆ ಅಂತಾನೆ ಅಲ್ವಾ ನಿನಗೆ ಡೌಟು? ಅವಳಷ್ಟಕ್ಕೂ ಪುವರ್ ಫ್ಯಾಮಿಲಿ ಹುಡುಗಿ ಅಲ್ಲ, ಒಳ್ಳೆ ಫ್ಯಾಮಿಲಿಲೇ ಹುಟ್ಟಿದಾಳೆ, ಸುಖವಾಗಿ ಬೆಳೆದಿದ್ದಾಳೆ. ಅಂತ ಹುಡುಗಿ ಜಾಬ್ಗೋಸ್ಕರ ಇಲ್ಲಿಗೆ ಬಂದಿದ್ದಾಳೆ. ಕ್ಲರ್ಕ್ ಪೋಸ್ಟ್ ಆದರೂ ಸರಿ ಪರವಾಗಿಲ್ಲ ಅಂತ ಹಠ ಮಾಡಿ ಜಾಬ್ಗೆ ಜಾಯ್ನ್ ಆಗಿದ್ದಾಳೆ. ಒಳ್ಳೆ ಜಾಬ್ ಬೇಕು ಅಂದ್ರೆ ಡಿಗ್ರಿ ಇರಬೇಕು ಅಂದಿದ್ದಕ್ಕೆ ಕಾಲೇಜಿಗೆ ಕೂಡ ಜಾಯ್ನ್ ಆಗಿದ್ದಾಳೆ ಅಂತ ಕೇಳ್ಪಟ್ಟೆ. ಲೆಟ್ಸ್ ಸಿ ಅವಳ ಹಠ ಅವಳನ್ನ ಏನ್ ಮಾಡತ್ತೆ ಅಂತ. ನಿಮ್ಮ ಮಾತಿಂದಾನೇ ಆ ಹುಡುಗಿ ತುಂಬಾ ಹಠದ ಸ್ವಭಾವದವಳು ಅಂತ ಅರ್ಥ ಆಗ್ತಿಲ್ಲ ಸರ್. ಹಠ ಅಂದ್ರೆ 10 ಜನರು ಬೇಡ ಅಂದಿರೋದನ್ನ ಸಾಧಿಸೋದಲ್ಲ, 10 ಜನರಿಗೆ ಉಪಯೋಗ ಪಡೋದನ್ನ ಸಾಧಿಸೋದು. ಅವಳ ಹಠ ಅವಳಿಗೋಸ್ಕರನ 10 ಜನರಿಗೋಸ್ಕರನ ಅಂತ ನೋಡ್ಬೇಕು. ನಮಸ್ತೆ ಮೇಡಮ್. ಆಫೀಸಲ್ಲಿ ನೀನಿದ್ಯಾ, ಅವಳನ್ನ ನೋಡ್ಕೋತ್ಯಾ ಅನ್ನೋ ನಂಬಿಕೆಯಿಂದ ನಾನ್ ಬಾಯಿ ಮುಚ್ಕೊಂಡಿದ್ದೆ. ಆಟ ಆಡೋದು ಅಂದ್ರೆ ಮಾಮೂಲಿಯಾಗಿ ಆಡ್ತಿಲ್ಲ ಮೇಡಮ್. ನನಗಷ್ಟು ಸಾಕಾಗಲ್ಲ. ಇಷ್ಟು ದಿನ ಶೌರ್ಯ ತನ್ನ ಹಿಂದೆ ಇದ್ದಾನೆ ಅಂತ ಅವಳು, ಅಧಿಕಾರ ತನ್ನ ಕೈಯಲ್ಲಿದೆ ಅಲ್ವಾ ಅಂತ ಆ ಶೌರ್ಯ ನಮ್ಮ ಲೈಫಲ್ಲಿ ಆಟ ಆಡಿದ್ರು. ಬಾಲ್ ಎದುರುಗಡೆ ಅವ್ರ ಕೋರ್ಟಲ್ಲಿ ಬಿದ್ರೆ ಹೇಗಿರುತ್ತೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ನಾನು ಇದೀನಲ್ವಾ, ನನಗ್ ಬಿಟ್ಬಿಡಿ. ಆಟ ಆಟ ಆಡಿಸ್ತೀನಿ, ನೋಡ್ತಾ ಇರಿ. ನಿನ್ನ ಕೆಲ್ಸಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಹೇಳ್ತಾ ಇದ್ದೀರೇ ಹೊರತು ನನ್ ಜೇಬಿಗೆ ಬಂದಿಲ್ವಲ್ಲ ಮೇಡಮ್. ಕೊಡೋ ದಿನ ನಿನ್ ಜೇಬ್ ಕೂಡ ಸಾಕಾಗಲ್ಲ. ಆಗಾಗ ಕೊಡ್ತಾ ಇದ್ರೆ ಎನರ್ಜಿ ಲೆವೆಲ್ ಜಾಸ್ತಿ ಆಗತ್ತೆ ಮೇಡಮ್. ಓ, ಇದು ನೀನ್ ಚೂ ಬಿಟ್ಟಿರೋ ನಾಯ? ನನ್ ಮೇಲೆ ಅವಶ್ಯಕತೆ ಇದ್ರೂ ಇಲ್ದೇ ಇದ್ರು ಈ ತರ ಯಾವಾಗ್ಲೂ ಬೊಗಳ್ತಾ ಇದೆಯಲ್ಲ, ಯಾರ್ ಚೂ ಬಿಟ್ಟಿರೋ ನಾಯಿ ಅನ್ಕೊಳ್ತಾ ಇದ್ದೆ. ನಿಂದೇನಾ? ಏನು, ನೀನ್ ಚೂ ಬಿಟ್ಟಿರೋ ನಾಯಿಗೆ ಬಿಸ್ಕೆಟ್ಸ್ ಹಾಕಿ ಏನ್ ಮಾಡ್ಬೇಕು ಅಂತ ಹೇಳಿ ಹೋಗಕ್ ಬಂದ? ಏನೇ ಸುಮ್ನೆ ಇದೀನಿ ಅಂತ ಬಾಳ ಮಾತಾಡ್ತಾ ಇದೀಯಾ? ಏನೋ ಮಾತಾಡೋದು. ಏನೋ ಹಾಗೆ ನೋಡ್ತಾ ಇದ್ಯಾ? ಅದು ಆಫೀಸ್ ಆಗಿರೋದಕ್ಕೆ ನನ್ನ ಸ್ಥಾನನ ಮೀರಿ ಜಾಸ್ತಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೆ. ಇದು ಹೊರಗಡೆ, ಇಲ್ಲಿ ನಾನು ಕಲ್ಯಾಣಿನೇ, ಸಿನ್ಸಿಯರ್ ಪೊಲೀಸ್ ಆಫೀಸರ್ ಶೌರ್ಯ ಅವರ ಹೆಂಡತಿ. ಆಫ್ಟರ್ ಆಲ್ ಒಬ್ಬ ಮ್ಯಾನೇಜರ್ ಆಗಿರೋ ನಿನಗೆ ಇಷ್ಟು ಪೊಗರಿದ್ಮೇಲೆ ನಿಜನ ನಿಯತ್ತನ್ನ ಡ್ರೆಸ್ ಮಾಡಿ ಹಾಕೊಂಡಿರೋ ಶೌರ್ಯನ್ ಹೆಂಡತಿ ನಾನು. ನನಗೆಷ್ಟಿರ್ಬೇಕೋ? ಏನೋ ಬೊಗಳ್ದೆ ನೀನು? ಯಾರ್ದೋ ಬಟ್ಟೆ ಹಾಕೊಂಡಿದ್ದೀನ? ಅದು ನಿಮ್ ಬಾಸ್ ಹೇಳಿದಕ್ಕೆ ಅಂತ ಹಾಕೊಂಡಿದ್ದು. ಕ್ಲರ್ಕ್ ಆಗಿ ಈ ತರ ಹೇಗಿರ್ತಾರೆ ಅಂತ ಫೀಲ್ ಆದ್ರೆ ಬಾಸ್ಗೆ ಬೇಜಾರ್ ಮಾಡೋದು ಏನಕ್ಕೆ ಅಂತ ಹಾಕೊಂಡಿದ್ದದು. ಯಾರೋ ಬಿಟ್ಟೋಗಿರೋ ವ್ಯಕ್ತಿನ ಮದ್ವೆ ಆಗಿದ್ದೀನ? ಆ ತರ ಬಿಟ್ಟು ಹೋದವಳು ಇವಳೆ. ದೇವ್ರಂತ ಗಂಡನ್ನ ಯಾಕೆ ಬಿಟ್ಟೋದ್ಲು ಅಂತ ಕೇಳು ಇವಳನ್ನ. ಕಲ್ಯಾಣಿ, ಏಯ್, ಏನು? ನಾನೇನ್ ಸುಳ್ಳು ಹೇಳಿಲ್ವಲ್ಲ? ನಿಂತರ ಅಡ್ಡದಾರಿಲ್ ಹೋಗಿ ಯಾವನ್ಗೋಸ್ಕರನೂ ಗಂಡನ್ನ ಮಗುನ ಬಿಟ್ಟು ಹೋದವಳು ನಾನಲ್ಲ. ನಿಂತರ ದಿನಕ್ಕೊಂದು ವೇಷ ಹಾಕೊಂಡು ಕ್ಷಣಕ್ಕೊಂದು ನಾಟಕ ಆಡೋವಳು ನಾನಲ್ಲ. ನನ್ ಗಂಡನ್ ಜೊತೆನೆ ಇದೀನಿ,
ನನ್ ಗಂಡಂಗೋಸ್ಕರನೇ ಬದುಕ್ತಾ ಇದ್ದೀನಿ. ಅಷ್ಟಕ್ಕೂ ಈ ಚಿಕ್ಕ ಕೆಲ್ಸ ಕೂಡ ನನ್ ಗಂಡಂಗೆ ಸಹಾಯ ಆಗತ್ತೆ ಅಂತ ಮಾಡ್ತಾ ಇದ್ದೀನಿ. ಚಿಕ್ಕ ಕೆಲ್ಸ ಮಾಡ್ತಿದ್ದಾರೆ ಅಂತ ಅವರು ಚಿಲ್ಡ್ರೆ ಜನ ಅಂತ ಆಗಲ್ಲ. ಅವಶ್ಯಕತೆ ಇದ್ದಾಗ ಒಬ್ರಿಗೊಬ್ರು ಆಸರೆಯಾಗಿ ನಿಲ್ಬೇಕು ಅಂತ ಮಾಡ್ತಾರೆ. ಏನೇ ಜಾಸ್ತಿ ಮಾತಾಡ್ತಿದ್ಯಾ? ಅವರು ನಿನ್ ಮ್ಯಾನೇಜರ್. ಅವ್ರು ಮನ್ಸ್ ಮಾಡಿದ್ರೆ ನಿನ್ನ ಕೆಲ್ಸದಿಂದ ತೆಗೆದು ಹಾಕ್ಬೋದು. ಹಾಗಂತ ಇವನಿಗೆ ನಾನ್ ಭಯ ಪಡ್ಬೇಕಾ? ಭಯಕ್ಕೆ ಹೇಗೆ ಭಯ ಪಡಿಸ್ಬೇಕು ಅಂತ ನನ್ ಗಂಡ ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ನಾಳೆ ನಿನ್ ಕೆಲ್ಸಕ್ಕೆ ಹೋದ್ರೆ ಅವಾಗ ನಿನಗೆ ಗೊತ್ತಾಗತ್ತೆ ನಾನ್ ಏನು ಅಂತ. ನಾಳೆವರೆಗೂ ಟೈಮ್ ಇದೆಯಲ್ಲ, ನೋಡೋಣ ನೀನ್ ಇರ್ತೀಯೋ ಇಲ್ಲ ನಾನ್ ಇರ್ತೀನೋ ಅಂತ. ಏಯ್ ಏ ಹೋಗೋ. ಛೀ. ಏನ್ ಮೇಡಮ್ ಅವಳ ಧೈರ್ಯ? ಅದೇ ಕಲ್ಯಾಣಿ ಅಂದ್ರೆ ಅಹಂಕಾರಕ್ಕೆ ಕೇರ್ ಆಫ್ ಅಡ್ರೆಸ್ ಅವಳು. ತುಂಬಾ ಹೊತ್ತಾಗೋಯ್ತು. ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತಲ್ಲ. ಯಾಕಿನ್ನೂ ಬರ್ಲೇ ಇಲ್ಲ ಇವಳು? ಏನಾಯ್ತಮ್ಮವ್ರೆ, ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಕಲ್ಯಾಣಿ ಇನ್ನೂ ಬಂದಿಲ್ಲ ಬಾಲಾಜಿ. ಮೊದಲನೇ ದಿನ ಅಲ್ವಾ, ಸ್ವಲ್ಪ ತಡ ಆಗಿರುತ್ತೆ, ಬಂದ್ಬಿಡ್ತಾರೆ ಬಿಡಿ ಅಮ್ಮ. ಟೈಮ್ ನೋಡು ಬಾಲಾಜಿ, 9 ಗಂಟೆ ಆಗೋಯ್ತು. ಇನ್ನೂ ಬಂದಿಲ್ಲ ಅಂದ್ರೆ ಹೇಗೆ? ಬಂದ್ಬಿಡ್ತಾರೆ ಬಿಡಿ ಅಮ್ಮ, ನೀವು ಭಯ ಪಡಬೇಡಿ. ಟೈಮ್ ಎಷ್ಟಾಗ್ತಿದ್ಯೋ? ಬೆಳಿಗ್ಗೆ ಹೋದವಳು ಬೇಗ ಮನೆಗೆ ಹೋಗ್ಬೇಕು ಅನ್ನೋ ಜ್ಞಾನ ಇದ್ದಿದ್ರೆ ಇಷ್ಟೊತ್ತಾದ್ರೂ ಬರ್ದೇ ಇರ್ತಿದ್ಲಾ? ಮನೇಲಿ ಚಿಕ್ಕ ಮಗು ಇದೆ, ಅದನ್ನ ಯಾರು ನೋಡ್ಕೋತಾರೆ ಅಂತ ಆಲೋಚನೆ ಇದ್ದಿದ್ರೆ ಯಾವಾಗ್ಲೂ ಬರ್ತಿದ್ಲು. ಆ ಯೋಚನೆ ಯಾಕಿರತ್ತೆ? ಇದನ್ನಲ್ಲ ಶೌರ್ಯ, ಕೆಲ್ಸ ಹೋಗಿ ಖಾಲಿ ಕೂತಿದ್ದೀನಲ್ಲ ಅಂತ ಎಲ್ಲಾ ಕೆಲ್ಸನೂ ಅವನ್ ತಲೆ ಕಟ್ ಹೋಗಿದ್ದಾಳೆ. ನಿಜಾನೇ, ಇಲ್ಲಾಂದ್ರೆ ಇಷ್ಟು ದಿವಸ ಇಲ್ದಿರೋ ಆಲೋಚನೆ ಇವಾಗ ಯಾಕೆ ಬರುತ್ತೆ? ಶೌರ್ಯ ಕೆಲ್ಸ ಹೋಗ್ತಿದ್ದ ಹಾಗೇನೆ ಅಲ್ಲಮ್ಮ ಶಾಪ್ ಓಪನ್ ಮಾಡಿದ್ರು. ಇಲ್ಲಿ ನೋಡಿದ್ರೆ ಮಗಳು ಕೆಲ್ಸಕ್ಕೆ ಹೋದ್ಲು. ಅದಕ್ಕೆ ಕಣೋ ಹೇಳಿದ್ದು, ಸ್ವತಂತ್ರ ಕೊಡ್ಬೇಡ ಅಂತ. ಭಯ ಭಕ್ತಿ ಹೋಗತ್ತೆ, ತನಗಿಷ್ಟ ಬಂದ ಹಾಗೆ ಆಡ್ತಾಳೆ ಅಂತ. ಕೇಳಿದ್ಯಾ? ಯಾವ ಆಫೀಸ್ ಆದ್ರೂ 7 ಗಂಟೆವರೆಗೂ ಇರುತ್ತೆ, ಇಲ್ಲಾಂದ್ರೆ 8 ಗಂಟೆವರೆಗೂ ಇರುತ್ತೆ. ಆದ್ರೆ 9:30ವರೆಗೂ ಯಾವ ಆಫೀಸು ಇರಲ್ಲ ಅಲ್ವಾ? ಅವಳು ಕೆಲಸ ಮಾಡಕ್ ಹೋಗಿದ್ರೆ ತಾನೆ ಆ ಹೆಸರಲ್ಲಿ ಮನೆ ಕೆಲ್ಸ ಕೈ ಕೊಟ್ಟು ಜಾಲಿಯಾಗಿ ಹೊರಗಡೆ ತಿರುಗ್ತಿರ್ತಾಳೆ. ಎಷ್ಟೇ ಆದ್ರೂ ಮೈಗಳ್ಳಿ. ಯಾರ್ ದಮಯಂತಿ ಮೈಗಳ್ಳಿ? ಹಾ, ಮನೆಯಲ್ಲೇ ಇದ್ದು ಮನೆ ಕೆಲ್ಸನ ಮಾಡ್ದಿರೋರನ್ನ ಮೈಗಳ್ಳಿ ಅಂತಾರೆ. ನನ್ನ ಮೊಮ್ಮಗಳು ಮೈಗಳ್ಳಿ ಅಲ್ದಿರೋದಕ್ಕೆ ಗಂಡನಿಗೆ ಕಷ್ಟ ಅಂತಿದ್ದ ಹಾಗೇನೆ ಹೆಂಡತಿಯಾಗಿ ಕೈಲಾದಷ್ಟು ಸಹಾಯ ಮಾಡೋಣ ಅನ್ಕೊಂಡ್ಲು, ಕೆಲ್ಸ ಹುಡ್ಕೊಂಡ್ಲು. ಕಲ್ಯಾಣಿ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅಂತ ಅಗತ್ಯ ನನಗೇನಿಲ್ಲ, ಇರೋದನ್ನೇ ಹೇಳಿದ್ದು. ಏನಂತದ್ದು ಇರೋ ಮಾತು? ಮನೆ ಮಗಳು ಹೊರಗಡೆ ಹೋಗಿದ್ದಾಳೆ, ಇನ್ನು ಬಂದಿಲ್ವಲ್ಲ ಅಂತ ಭಯ ಪಡೋದ್ ಬಿಟ್ಟು ನಿಮ್ ಇಷ್ಟ ಬಂದಾಗ ಮಾತಾಡ್ತಿದ್ದೀರಲ್ಲ. ಅನುಪಮಾ, ಅನುಪಮಾ, ಏನಮ್ಮ? ಕಲ್ಯಾಣಿ ಯಾಕಿನ್ನು ಮನೆಗೆ ಬಂದಿಲ್ಲ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡ್ದ್ಯಾ? ಇಲ್ಲಮ್ಮ. ಒಂದ್ಸಲ ಫೋನ್ ಮಾಡು. ಸ್ವಿಚ್ ಆಫ್ ಅಂತ ಬರ್ತಾ ಇದೆಮ್ಮ. ಫೋನ್ ಸ್ವಿಚ್ ಆಫ್ ಬರೋದಂದ್ರೇನು? ಹಾಗಾದ್ರೆ ಕಲ್ಯಾಣಿಯಲ್ಲಿ? ಮನೇಲಿ ಆಫೀಸರ್ ಎಲ್ಲರೂ ಕಾಯ್ತಾ ಇರ್ತಾರೆ.
ಫೋನ್ ಸ್ವಿಚ್ ಆಫ್ ಆಯ್ತು. ಒಂದು ಆಟೋ ಕೂಡ ಕಾಣಿಸ್ತಾ ಇಲ್ವಲ್ಲ. ಛೇ, ಅಯ್ಯೋ, ಅಷ್ಟು ಮಾತಾಡಿ ಒಬ್ಳೆ ಹೋಗ್ತಿದ್ದಾಳೆ. ಅವಳನ್ನ ಬದುಕೋದಕ್ಕೆ ಬಿಡಬಾರ್ದು ಮೇಡಮ್. ನಿಲ್ಸು. ಕಲ್ಯಾಣಿ, ನೀನೇನು ಇಷ್ಟೊತ್ತನ್ಲೇ? ಶೌರ್ಯ ಇಲ್ಲಿ? ಆಫೀಸರ್ ಬರ್ಲಿಲ್ಲ. ಹೌದಾ? ಮತ್ತೆ ಒಬ್ಳೆ ಹೋಗ್ತಿದ್ಯಾ? ಆಟೋ ಸಿಗ್ಲಿಲ್ಲ. ಇವತ್ತು ಸ್ಟ್ರೈಕ್, ಯಾವ ವೆಹಿಕಲ್ಸು ಸಿಗಲ್ಲ. ಅಯ್ಯೋ, ಹೌದಾ? ನಾನು ಡ್ರಾಪ್ ಮಾಡ್ತೀನಿ, ಬಾ. ಅಷ್ಟಕ್ಕೂ ಈ ಟೈಮಲ್ಲಿ ಎಲ್ಲಿಂದ ಬರ್ತಿದ್ಯಾ? ನಡೀರಿ, ಹೇಳ್ತೀನಿ. ಸರಿ, ಬಾ. ಶೌರ್ಯ, ಕಲ್ಯಾಣಿಗೆ ಎಷ್ಟು ಸಾರಿ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ನನಗ್ಯಾಕೋ ತುಂಬಾ ಭಯ ಆಗ್ತಿದೆ. ಒಂದ್ಸಾರಿ ಹೋಗಿ ನೋಡೋಣವಾ? ಇವಾಗೆಲ್ಲ ಭಯ ಪಡ್ಬೇಕಾಗಿರೋದು ಫೀಸ್ ಕಟ್ಟಿ ವೀರ ತಿಲಕ ಇಟ್ಟು ಕಳ್ಸಿದ್ಯಲ್ಲ ಕಾಲೇಜ್ಗೆ. ಮನೇಲಿ ಮಗುನ್ ನೋಡ್ಕೊಂಡ್ ಬಿದ್ದಿರೋದನ್ನ ಬಿಟ್ಟು ಆಚೆ ಕಳಿಸ್ಬೇಡಿ ಅಂತ ಬಡ್ಕೊಂಡೆ. ಆದ್ರೆ ಒಬ್ರಾದ್ರೂ ನನ್ನ ಮಾತನ್ನ ಕೇಳಿದ್ರಾ? ನೀನು ಫೀಸ್ ಕಟ್ಟದೆ ಇವನು ಹೊಸ ಬಟ್ಟೆ ಕೊಡಿಸಿ ಅವಳನ್ನ ಆಚೆ ಕಳಿಸ್ದ. ಮನೇಲಿ ಎಳೆ ಮಗು ಇದೆ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ದೆ ಅವಳನ್ನ ಆಚೆ ಕಳ್ಸಿದ್ರಿ. ಓದೋದು ಒಳ್ಳೆ ವಿಷಯನೇ ಅಲ್ವಾ ದಮಯಂತಿ? ಮದ್ವೆ ಆಗಿರೋ ಹುಡುಗಿ ಸಂಸಾರ ಮಾಡೋದನ್ನ ಬಿಟ್ಟು ಅದಕ್ಕಿಂತ ಒಳ್ಳೆ ವಿಷಯ ಇನ್ನೇನಮ್ಮ ಇರತ್ತೆ? ನೋಡಿ, ಎಲ್ಲರೂ ಅವಳನ್ನ ವಹಿಸ್ಕೊಂಡು ಆಚೆ ಕಳ್ಸಿದ್ರಿ, ಈಗ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಇಷ್ಟು ರಾತ್ರಿ ಆದ್ರೂ ಇನ್ನು ಮನೆಗೆ ಬಂದಿಲ್ಲ ಅಂದ್ರೆ ಟೆನ್ಷನ್ ಆಗದೆ ಇನ್ನೇನಾಗತ್ತೆ ದಮಯಂತಿ? ಈಗೇನೋ ದೊಡ್ಡದಾಗಿ ಹೇಳ್ತಿದ್ಯಾ. ಮಗಳು ಓದು ಅಂತಿದ್ದ ಹಾಗೆ ಸಾಲ ಮಾಡಿ ಫೀಸ್ ಕಟ್ಟದೆ. ಅದು ಸಾಲದು ಅಂತ ಆ ದುರದೃಷ್ಟಕ್ಕಿಂತ ಅದೃಷ್ಟ ಇನ್ಯಾವುದು ಇಲ್ಲ ಅನ್ನೋ ಹಾಗೆ ಶಾಪ್ ಓಪನಿಂಗ್ ಕೂಡ ಅವಳ ಕೈಲೇ ಮಾಡಿಸ್ದೆ. ಏನಾಯ್ತು? ₹1 ಆದ್ರೂ ಬಂತ? ಒಂದ್ ಜಾಕೆಟ್ ಪೀಸ್ ಆದ್ರೂ ಸೇಲ್ ಆಯ್ತಾ? ಅಮ್ಮ, ಕಲ್ಯಾಣಿ, ಕಲ್ಯಾಣಿ, ಏನಾಯ್ತಮ್ಮ? ಯಾಕಿಷ್ಟು ಲೇಟಾಗಿ ಬಂದೆ? ಯಾಕೆ ಇಷ್ಟೊಂದು ಲೇಟ್ ಆಯ್ತು ಕಲ್ಯಾಣಿ? ಏನಮ್ಮ, ನೀನ್ ಬಂದಿಲ್ಲ ಅಂತ ನಾವೆಷ್ಟು ಭಯ ಪಡ್ತಿದ್ವಿ ಗೊತ್ತಾ? ನಿಮ್ಮನ್ನ ಹುಡ್ಕೊಂಡು ಅಮ್ಮವರು ಶೌರ್ಯ ಯಜಮಾನ್ರು ಹೋಗ್ಬೇಕು ಅಂತಿದ್ರು ಅಮ್ಮರೇ. ವಾಸು, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಕಲ್ಯಾಣಿನ ನಾನೇ ಕರ್ಕೊಂಡು ಬಂದೆ ಶೌರ್ಯ.
ನೀನ್ ಯಾಕೆ ಕರ್ಕೊಂಡ್ ಬಂದೆ? ಆಟೋ ಕ್ಯಾಬು ಇದೆಯಲ್ಲ. ಸಿಟಿಲಿ ಸ್ಟ್ರೈಕ್ ನಡೀತಿದ್ಯಮ್ಮ, ವೆಹಿಕಲ್ಸ್ ಯಾವುದೋ ಓಡಾಡ್ತಿಲ್ಲ. ನಾನು ಬರಬೇಕಾದ್ರೆ ದಾರಿಲಿ ಆಟೋಗೋಸ್ಕರ ಕಾಯ್ತಿರೋದು ಕಾಣಿಸ್ತು, ಅದಕ್ಕೆ ನಾನು ಕರ್ಕೊಂಡು ಬಂದೆ. ಆಟೋ ಯಾವುದು ಓಡಾಡ್ತಿಲ್ಲ ಅಂತ ಒಂದು ಫೋನ್ ಆದ್ರೂ ಮಾಡ್ಬೋದಿತ್ತಲ್ವಾ? ಫೋನ್ ಸ್ವಿಚ್ ಆಫ್ ಆಗೋಗಿತ್ತು ಅಜ್ಜಿ. ಎಲ್ಲದಕ್ಕೂ ಕಾರಣಗಳನ್ನ ರೆಡಿಯಾಗಿ ಇಟ್ಕೊಂಡಿರ್ತೀಯ. ಅಷ್ಟಕ್ಕೂ ಆ ಕೆಲಸ ಮಾಡುವಂತ ಅವಶ್ಯಕತೆ ಏನಿದೆ ಈಗ? ಅಮ್ಮ ಇರಮ್ಮ. ವಾಸು, ನಿನ್ನೆ ನಿನಗೆ ಕಾಲ್ ಮಾಡಿದ್ದೆ. ನಿನ್ನೆ ನನ್ನ ಮಗಳು ಫೋನ್ನ ಕೆಳಗಡೆ ಬೀಳಿಸಿದ್ಲು. ಹ್ಯಾಂಗ್ ಆಗಿತ್ತು ಶೌರ್ಯ, ಅದಕ್ಕೆ ನಿನ್ನೆ ನನ್ನ ಫೋನ್ ವರ್ಕ್ ಆಗಲಿಲ್ಲ. ಈಗಷ್ಟೇ ರಿಪೇರಿ ಮಾಡಿಸ್ಕೊಂಡು ತರ್ತಿರ್ಬೇಕಾದ್ರೆ ಕಲ್ಯಾಣಿ ಕಾಣಿಸೋದ್ಲು. ಹೋಗ್ಲಿ ಬಿಡಪ್ಪ, ನಮ್ ಕಲ್ಯಾಣಿನ ಹುಷಾರಾಗಿ ಮನೆ ಕರ್ಕೊಂಬಂದಿಯಲ್ಲ, ಅಷ್ಟೇ ಸಾಕು. ಇಲ್ದೇ ಹೋಗಿದ್ದಿದ್ರೆ ಯಾವ ಗಾಡಿನೂ ಸಿಗದೆ ಕಲ್ಯಾಣಿ ತುಂಬಾ ಒದ್ದಾಡ್ಬೇಕಿತ್ತು. ಥ್ಯಾಂಕ್ ಯು ವಾಸು. ನಮ್ಮಲ್ಲೇ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಶೌರ್ಯ? ಮತ್ತೆ ಸಿಗ್ತೀನಿ, ಬರ್ತೀನಮ್ಮ. ಆಗ್ಲಿ. ನಿಮ್ಮೆಲ್ಲರಿಗೂ ತುಂಬಾನೇ ತೊಂದರೆ ಕೊಟ್ಟೆ ಅಂತ ಅನ್ಸುತ್ತೆ. ಆಫೀಸಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇತ್ತು ಆಫೀಸರ್, ಅದಕ್ಕೆ ಲೇಟ್ ಆಯ್ತು. ನಾಳೆಯಿಂದ ಒಂದು ಅರ್ಧ ಗಂಟೆ ಮುಂಚೆನೆ ಬಿಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಹೋಗ್ಲಿ ಬಿಡಮ್ಮ, ನಮ್ ಟೆನ್ಷನ್ ಆ ಕಡೆ ಬಿಡು. ನೀನ್ ಹೊರಗಡೆ ವೆಹಿಕಲ್ ಸಿಗದೆ ಎಷ್ಟು ಒದ್ದಾಡಿದ್ಯೋ ಏನೋ. ಹೋಗಿ ಫ್ರೆಶ್ ಆಗಿ ಬಾ. ಕಂದ, ಅಯ್ಯೋ ಯಾಕೆ ಬಂಗಾರ ಅಳ್ತಾ ಇರೋದು? ಇಲ್ಲಿ ನೋಡು, ಅಮ್ಮ ಬಂದಲ್ಲ. ಸುಮ್ನಿರು ಬಂಗಾರ, ನನ್ ಮುದ್ದು ಅಲ್ವಾ. ಸಾರಿ ಕಂದ, ಆಫೀಸಲ್ಲಿ ಲೇಟ್ ಆಯ್ತು. ಕಂದ, ಊಟ ಮಾಡ್ದ? ಅತ್ತೆ, ಮಗು ಹಸು ಜಾಸ್ತಿಯಾಗಿ ಅಳ್ತಿರೋ ಹಾಗಿದೆ, ಏನಾದ್ರೂ ತಿನ್ಸಿದ್ರಾ? ನಾನ್ ತಿನ್ನಿಸ್ಲಿಲ್ಲ, ಶೌರ್ಯನೇ ತಿನ್ನಿಸ್ದ. ಪಾಪ ಇನ್ನೇನ್ ಮಾಡ್ತಾನೆ? ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ನೀನು ಮನೆ ಕೆಲಸ ಬಿಟ್ಟು ಆಚೆ ಹೋದ್ರೆ ಮನೆ ಕೆಲಸ ಮಾಡ್ಬೇಕಾಗಿರೋದು ಅವನೇ ಅಲ್ವಾ? ಆಫೀಸರ್ ಯಾಕೆ ಮಾಡ್ಬೇಕು ಅತ್ತೆ? ನೀವಿದ್ದೀರಲ್ಲ, ಯಾಕೆ? ಆಫೀಸರ್ ಕಷ್ಟ ಪಡ್ತಿರುವಾಗ ನನ್ಗೋಸ್ಕರ ಅಲ್ದೇ ಇದ್ರು ಆಫೀಸರ್ಗೋಸ್ಕರ ಮಾಡ್ಬೋದಲ್ಲ? ಆಫೀಸರ್, ಕಂದ ಯಾಕೋ ಸರಿಯಾಗಿ ತಿಂದಿರೋ ಹಾಗಿಲ್ಲ. ಬೆಳಗ್ಗೆಯಿಂದ ಅಳು ನಿಲ್ಸಿದ್ರೆ ತಾನೆ. ಇವಾಗ ನೋಡಿ ಆಫೀಸರ್, ನಿಲ್ಲಿಸ್ಬಿಟ್ಟ. ಏನ್ ಕಂದ, ನಾನಿದ್ರೆ ಮಾತ್ರ ಸುಮ್ನಿರ್ತಿ ಅಂದ್ರೆ ಏನರ್ಥ? ಅಮ್ಮ ಕಾಲೇಜ್ಗೆ ಹೋಗ್ಬೇಕು, ಆಫೀಸಿಗೆ ಹೋಗ್ಬೇಕು, ತುಂಬಾ ಕೆಲ್ಸ ಇರತ್ತಲ್ವಾ? ನೀನು ಅಪ್ಪನ ಜೊತೆನೂ ಅಭ್ಯಾಸ ಆಗ್ಬೇಕು. ಆಫೀಸರ್, ಒಂಥರ ಹಿಂಸೆ ಆಗ್ತಿದೆ. ಕಂದನ್ನ ನೋಡ್ಕೊಳ್ಳಿ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಬಾ ಕಂದ. ಕೇಳಿಸ್ಕೊಂಡ್ಯಾನೋ ಶೌರ್ಯ? ಹೆಣ್ಣಿನ ತರ ನೀನ್ ಇವನನ್ನ ಸಾಕ್ಬೇಕಂತೆ. ಇನ್ಮೇಲಿಂದ ಮನೆ ಕೆಲ್ಸ ನಿಂದು, ಹೊರಗಡೆ ಕೆಲ್ಸ ನಂದು ಅಂತ ಮಗುನ ಕಂಕಳಿಗಿಟ್ಟು ಸ್ಪಷ್ಟವಾಗಿ ಹೇಳಿದ್ಲು. ಅರ್ಥ ಆಗ್ತಿದ್ಯೇನೋ ನಿನ್ಗೆ? ಗಂಡನ ಕೆಲ್ಸ ಇಲ್ಲ ಅಂದ್ರೆ ಸಾಕು, ಹೆಂಡತಿಗೆ ಹೀಗೆ ಕೊಂಬಂದ್ಬಿಡತ್ತೆ ಕಣೋ. ಅದು ಬರೋ ಹಾಗೆ ಮಾಡಿದ್ದು ನೀನೇ ತಾನೇ, ಅನ್ಭವಿಸು. ಅಮ್ಮ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಸ್ಟ್ರೈಕ್ ಇದ್ದಿದ್ರಿಂದ ವೆಹಿಕಲ್ ಸಿಗದೆ ಬರೋದು ಲೇಟ್ ಆಗಿರ್ಬೇಕು. ಅದು ಅಲ್ಲದೆ ಆಫೀಸಲ್ಲೂ ಕೂಡ ವರ್ಕಿಂದ ಲೇಟ್ ಆಯ್ತು ಅಂತ ಹೇಳಿದ್ಲಲ್ಲ. ನೀನ್ ಹೀಗೆ ಹೆಂಡತಿ ಪರ ವಹಿಸ್ಕೊಂಡಿರೋ ಅವಳು ನಿನ್ನ ನೆತ್ತಿ ಮೇಲೆ ಕೂತು ಕುಣಿತಾಳೆ. ಯಾಕಮ್ಮ ಸುಮ್ಮನೆ ಅವಳನ್ನ ಅಪಾರ್ಥ ಮಾಡ್ಕೋತಾ ಇದೀಯಾ? ಈಗ ನಾನು ಅಂಥದ್ದು ಏನ್ ಹೇಳಿದ್ನೋ? ನಿನ್ ಹೆಂಡತಿ ತನ್ನ ಜೀವನನ ನಿನಗೆ, ನಿನ್ನ ಮಗನಿಗೆ ತ್ಯಾಗ ಮಾಡಿರೋ ತರ ಆಕ್ಟ್ ಮಾಡ್ತಿದ್ದಾಳೆ. ಹೊರಗಡೆ ಕೆಲ್ಸದ ಬಗ್ಗೆ ಹೇಳಿ ಮನೆ ಕೆಲ್ಸನ ಬಿಟ್ಬಿಡೋದಿಕ್ಕೆ ಅವಳು ಆಡ್ತಾ ಇರೋ ನಾಟಕ ಕಣೋ ಇದೆಲ್ಲ. ಹಾಗ್ಯಾಕೆ ಮಾಡ್ತಾಳಮ್ಮ? ಅವಳು ಮಾಡ್ತಾ ಇರೋದೇ ಹಾಗೆ ಕಣೋ. ಹೆಂಡತಿ ಮೇಲಿನ ಪ್ರೀತಿಗೆ ನಿನ್ ಕಣ್ಣಿಗದು ಕಾಣಿಸ್ತಾ ಇಲ್ಲ. ಮನೆ ಕೆಲ್ಸನ ಬಿಟ್ಟು ಮೈಗಳ್ಳಿಯಾಗಿ ಬದಲಾಗೋದಿಕ್ಕೆ ಅವಳಿಗೆ ಅವಕಾಶ ಕೊಡ್ತಾ ಇರೋದು ನೀನೇನೆ. ಇನ್ನು ಮೇಲೆ ನಿನ್ನಿಷ್ಟ. ಇರು ಅನುಪಮ,
ಎಲ್ಲಿಗೆ ಹೋಗ್ತಿದ್ಯಾ? ನಾವು ಹೋದ್ ಕೂಡ್ಲೆ ಅವಳು ನಿಲ್ಲಿಸ್ಬಿಡ್ತಾಳ? ನೋಡಿಮ್ಮ ಹೇಗ್ ಮಾತಾಡ್ತಿದ್ದಾಳ ಅವಳು. ದಮಯಂತಿ ಬಗ್ಗೆ ನಮಗ್ ಗೊತ್ತಿರೋದೇ ಅಲ್ವಾ? ಮನೆಗೋಸ್ಕರ ಗಂಡನ್ಗೋಸ್ಕರ ಹೊರಗಡೆ ಹೋಗಿ ದುಡ್ಕೊಂಡ್ ಬಂದೆ ಹೆಂಡತಿ ಬಗ್ಗೆ ಈ ರೀತಿನ ಮಾತಾಡೋದು. ಇವಾಗ ನೀನ್ ಹೋಗಿ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ಕೇಳಿದ್ರೆ ತಪ್ಪಾಗಿ ಹೋಯ್ತು ಅಂತ ಏನಾದ್ರೂ ಸುಮ್ಮನಾಗ್ಬಿಡ್ತಾಳ? ಮತ್ತೆ ನಿನ್ ಮೇಲೆ ಕೂಡ ಜಗಳ ಮಾಡ್ತಾಳೆ. ಅದೇನ್ ಮಾತು ಅಂತ ಆಡ್ತಿದ್ದಾಳಮ್ಮ. ಹಾಗೆಲ್ಲ ಹೇಳಿದ್ರೆ ಶೌರ್ಯ ಏನ್ ಅನ್ಕೋತಾನೆ? ಹೆಂಡತಿ ಬಗ್ಗೆ ಎಲ್ರಿಗಿಂತ ಚೆನ್ನಾಗಿ ಗೊತ್ತಿರೋದು ಗಂಡನಿಗೆ. ಶೌರ್ಯನ್ಗೆ ಕಲ್ಯಾಣಿ ಬಗ್ಗೆ ಗೊತ್ತಿಲ್ವಾ ಹೇಳು? ಏನೇ ಗೊತ್ತಿದ್ರು ಅವಳ ಬಗ್ಗೆ ಈ ರೀತಿ ಹೇಳ್ತಿದ್ರೆ ಶೌರ್ಯನ ಮನಸ್ಸು ಕೂಡ ಬಲಹೀನವಾಗಿ ಒಂದಲ್ಲ ಒಂದಿನ ನಂಬಿಡ್ತಾನೆ. ಆಗೇನಾಗತ್ತೆ ನೀವೇ ಯೋಚನೆ ಮಾಡಿ. ಶೌರ್ಯ ಮಾನಸಿಕವಾಗಿ ಅಷ್ಟೇನು ಬಲಹೀನನಲ್ಲ.